ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ BS ನರ್ಸಿಂಗ್ ಫಸ್ಟ್ ಸೆಮ್ ಎಕ್ಸಾಮ್ ರಿಸಲ್ಟ್ ಬಗ್ಗೆ ವೇಟ್ ಮಾಡ್ತಿದ್ದಾರೆ ಅಂತ ಗೊತ್ತು. ಇವಾಗ ಏನಪ್ಪ ಅಂತಂದರೆ ಸ್ವಲ್ಪ ಅದ್ರ ಬಗ್ಗೆನೇ ಮಾತಾಡ್ತೀನಿ. ಇನ್ನೂ ರಿಸಲ್ಟ್ ಲೇಟ್ ಆಗುತ್ತಾ ಅಂತಂದು. ಸೊ ಖಂಡಿತ ಲೇಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ ಇವಾಗ ಏನಕ್ಕಂತಂದರೆ ಹೇಳ್ತೀನಿ ಏನು ಅಂತ. ಯಾಕಂತಂದರೆ ಇಷ್ಟು ಲೇಟ್ ಆಗಲ್ಲ. ನಮ್ಮ ನರ್ಸಿಂಗ್ ಒಳಗೆ ನೀವು ಕ್ಯಾಶುವಲ್ ಆಗಿ ನಾನು ಹೇಳ್ತಾ ಇದ್ದೆ, ಯಾವಾಗಲೂ 1 ವೀಕಲ್ಲೇ ರಿಸಲ್ಟ್ ಬರುತ್ತೆ, 1 ವೀಕ್ ಮೇಲೆ ಆಗಲ್ಲ. ಬಟ್ ಇವಾಗ ಏನಕ್ಕೆ ನಾನು ಲೇಟ್ ಅಂತ ಹೇಳ್ತಾ ಇದ್ದೀನಿ ಅಂತಂತಂದರೆ, ಸರಿ, ಇವಾಗ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಡ್ಕೊರಿ. ಯಾಕಂತಂದರೆ ನರ್ಸಿಂಗ್ದು ರಿಲೇಟೆಡ್ ಕನ್ನಡದಲ್ಲಿ ಇದೇ ಚಾನಲಲ್ಲಿ ಜಾಸ್ತಿ ಬರ್ತವೆ ಇನ್ಮೇಲೆ ವೀಡಿಯೋಸ್. ಸರಿ, ಇವಾಗ ಏನಪ್ಪ ಅಂತಂದರೆ ಏನಕ್ಕೆ ಲೇಟ್ ಆಗ್ತಾ ಇದೆ ನಿಮಗೆ ಈ ವರ್ಷ? ಎಕ್ಸಾಮ್ ಕೂಡ ಲೇಟಾಗಿ ಪೋಸ್ಟ್ಪೋನ್ ಆಯಿತು. ಆ್ಯಂಡ್ ಅದಾದ ನಂತರ ಇವಾಗ ರಿಸಲ್ಟು ಕೂಡ ಮತ್ತೆ ಲೇಟ್ ಏನಕ್ಕೆ ಮಾಡ್ತವ್ರೆ ಅಂತಂದರೆ, ಸ್ಟಿಲ್ ಇವಾಗೇನು ಸ್ಟಾರ್ಟ್ ಆಗಿಬಿಟ್ಟು ಅಂದರೆ ಎಕ್ಸಾಮ್ ಮುಗಿದು ಒಂದು 3 ಡೇಸಲ್ಲಿ ಏನು ಮಾಡ್ತಾರೆ ಅಂತಂದರೆ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ. 1-2 ಡೇಸ್ ಅದು 3 ಡೇಸಲ್ಲಿ ಮುಗಿದ್ರೆ 1 ವೀಕಲ್ಲಿ ನಿಮ್ಮ ರಿಸಲ್ಟ್ ಅನ್ನೋದು ನಿಮ್ಮ ಕೈಗೆ ಬಂದು ಬಿಟ್ಬಿಡ್ತಾರೆ. ಬಟ್ ಇವಾಗ ಏನಾಗೈತೆ ಅಂತಂದರೆ, ನಿಮ್ಮದು ಒಂದು ಇವ್ಯಾಲ್ಯೂಯೇಷನ್ನೇ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಅಂತಂದರೆ 1ನೇ ತಾರೀಕು ನಿಮ್ದು ಎಕ್ಸಾಮ್ ಮುಗಿದಿದ್ರೆ ಇವಾಗಲೇ 8 ಅಂದರೆ 1 ವೀಕ್ ಆಗಿಬಿಡ್ತು. ಬಟ್ ಇನ್ನೂ ಕೂಡ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿಲ್ಲ. ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆದರೆ 1-2 ಡೇಸ್ ಆದರೂ ಬೇಕಾಗುತ್ತೆ. ಬಟ್ ಅದೇ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಆ್ಯಂಡ್ ಇದರಲ್ಲಿ ಬೇರೆ ರಿಸಲ್ಟ್ ಬಗ್ಗೆನೂ ಕೂಡ ಯಾರು ಕೂಡ ಮಾತಾಡ್ತಾ ಇಲ್ಲ ಅಂತಂದಾಗ ಸ್ವಲ್ಪ ಗೊತ್ತಾಯ್ತು ಅಂತಂದ್ರೆ, ಸದ್ಯಕ್ಕೆ ನಿಮ್ಗೆ ಗೊತ್ತೈತೆ ಏನಕ್ಕೆ ಇಷ್ಟು ಲೇಟ್ ಆಯ್ತು ಅಂತಂದ್ರು. ಎಲೆಕ್ಷನ್ ಎಲ್ಲ ನಡೀತು. ಎಲೆಕ್ಷನಲ್ಲೂ ಕೂಡ ರಿಸಲ್ಟ್ ಬಂತು. ಮತ್ತು ಇವಾಗ ಗೌರ್ಮೆಂಟ್ ಹಾಲಿಡೇಸ್ ಕೂಡ ಬರ್ತದವೆ. ಫಾರ್ ಎಕ್ಸಾಂಪಲ್ ಇವಾಗ ಬಸವ ಜಯಂತಿ ಬರ್ತದೆ, ಮತ್ತು ಇವಾಗೇನು ಸೆಕೆಂಡ್ ಸ್ಯಾಟರ್ಡೇ ಬರ್ತದೆ, ಮತ್ತು ಸಂಡೇನೂ ಬರ್ತದೆ. ಸೊ ಇವಾಗೇನಿರ್ತಾವೆ ಅಂದರೆ ಮೇ ಬಿ ಇನ್ನೂ ಒಂದು ನನಗೆ ಅನ್ಸೋಮಟ್ಟಿಗೆ ಇನ್ನೊಂದು 10 ಡೇಸ್ ಕೂಡ ಆಗೋ ಚಾನ್ಸಸ್ ಜಾಸ್ತಿನೇ ಐತೆ. ಇವ್ಯಾಲ್ಯೂಯೇಷನ್ ಯಾವಾಗ ನಿಮ್ದು ಯಾವಾಗ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತಾ ಆದಷ್ಟು ಅವಾಗ ಒಂದು 3 ಡೇಸಲ್ಲೇ ನಿಮ್ದು ರಿಸಲ್ಟ್ ಅನ್ನೋದು ಬರುತ್ತೆ. ಇವ್ಯಾಲ್ಯೂಯೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನು ಎಲ್ಲನೂ ಕೂಡ ನಿಮ್ಗೆ ಅಪ್ಡೇಟ್ ಮಾಡ್ಬೇಕಂತಂದರೆ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ. ನಾನು ಹೇಳ್ತೇನಲ್ವ, ನಮ್ಗೆ ಗೊತ್ತಾಗುತ್ತೆ. ಯಾಕಂತಂದರೆ ಒಂದು ಲಿಸ್ಟ್ ಬಿಡ್ತಾರೆ, ಯಾರೆಲ್ಲ ಚೆಕ್ ಮಾಡೋಕೆ ಹೋಗ್ತಾ ಇದ್ದಾರೆ ಅಂತಂದು, ಯಾವ ಡೇಟಿಗೆ ಹೋಗ್ತಾರೆ ಅಂತಂದು. ಅದು ಬಂದಾಗ ನಿಮ್ಗೆ ತಿಳಿಸ್ತೀನಿ. ಆ್ಯಂಡ್ ಇನ್ನೊಂದು, ಎಕ್ಸಾಮ್ ರಿಸಲ್ಟು ಆದಷ್ಟು ನಾರ್ಮಲ್ಲೇ ನಡೀತೆ. ಅಂದರೆ ವರ್ಷ ಯಾವ ರೀತಿ ನಡೀತೋ ಅಥವಾ ಪ್ರತಿ ಸಾರಿ ಯಾವ ರೀತಿ ನಡೀತೋ ಅದೇ ರೀತಿ ಕೂಡ ನಡೆಯುತ್ತೆ. ಯಾರು ಕೂಡ ವರಿ ಮಾಡ್ಕೊಳ್ಕೊಬೇಡ್ರಿ. ಎಲ್ಲರೂ ಕೂಡ ಎಕ್ಸಾಮ್ ರಿಸಲ್ಟ್ ಚೆನ್ನಾಗೇ ಬರುತ್ತೆ. ಆ್ಯಂಡ್ ನಾಳೆ ಒಂದು SSLC ರಿಸಲ್ಟ್ ಅನ್ನೋದೈತೆ. ಸೊ ಹಂಗಾಗ್ಬಿಟ್ಟು ಯಾರೆಲ್ಲ ನಿಮ್ಮ ಬ್ರದರ್ ಸಿಸ್ಟರ್ಸ್ ಇರ್ತಾರಲ್ಲ ಅವರು ಕೂಡ ಆಲ್ ದ ಬೆಸ್ಟ್. ನಿಮ್ಮ ರಿಸಲ್ಟ್ಗೆ ವೇಟ್ ಮಾಡ್ತಿದ್ದಾರೆ, ಸ್ವಲ್ಪ ವೇಟ್ ಮಾಡಿರಿ. ರಿಸಲ್ಟ್ ಬಂದಾದ ತಕ್ಷಣ ನಿಮ್ಗೆ ತಿಳಿಸ್ತೀನಿ. ಆ್ಯಂಡ್ ಈ ಸೆಕೆಂಡ್ ಸೆಮಿಸ್ಟರ್, ಈಗ ಫಸ್ಟ್ ಸೆಮ್ ಮುಗಿಸಿ ನೀವು ಸೆಕೆಂಡ್ ಸೆಮ್ ಹೋಗ್ಬೇಕಲ್ವಾ? ಸೆಕೆಂಡ್ ಸೆಮ್ ಹೋಗ್ತೀರಂತ ಅನ್ನೋದಾತಂತಂದರೆ ನಿಮಗೆ ಕೆಲವೊಂದಿಷ್ಟು ನೋಟ್ಸ್ಗಳು ಬೇಕಾಗ್ತವೆ. ಆ್ಯಂಡ್ ಬುಕ್ಸು, ನೀವು ಸಿಲೆಬಸ್ಸು ಇವನ್ನೆಲ್ಲನೂ ಕೂಡ ಬೇಕಾಗುತ್ತೆ. ಹಾಗಾಗಿಬಿಟ್ಟು ಅದನ್ನ ಸಿಲೆಬಸ್ಸು ಮತ್ತು ನಿಮಗೆ ಕೆಲವೊಂದಿಷ್ಟು ಬುಕ್ಸ್ ಆಗಿರ್ಬೋದು, ಆ್ಯಂಡ್ ನಿಮಗೆ ಬ್ಲೂ ಪ್ರಿಂಟು, ಎಕ್ಸಾಮ್ ಪ್ಯಾಟ್ರನ್ ಬ್ಲೂ ಪ್ರಿಂಟು ಇದನ್ನೆಲ್ಲನೂ ಕೂಡ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕೆ ನಿಮಗೆಲ್ಲನೂ ಕೂಡ ಬುಕ್ಸು ಅಥವಾ ನೋಟ್ಸ್ ಆಯ್ತು ಬೇಕಂತಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿರಿ. ನೆಕ್ಸ್ಟ್ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಟೆಲಿಗ್ರಾಮ್ ಗ್ರೂಪ್ ಅಂತೂ ಮಸ್ಟ್ ನೀವು ಜಾಯ್ನ್ ಆಗಿರಲೇಬೇಕು. ಯಾಕಂತಂದರೆ ನೋಟ್ಸ್ ಎಲ್ಲನೂ ಕೂಡ ಫ್ರೀ ಸಿಗ್ತವೆ. ಸರಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.